ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಕಾನೂನಿನ ಅರಿವು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು. ಯಾಕಂದರೆ ಪ್ರತಿದಿನದ ಒಂದು ಜೀವನ ಶೈಲಿಯಲ್ಲಿ ನಾವು ಒಂದಲ್ಲ ಒಂದು ರೀತಿಯ ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಲೇ ಇರ್ತೀವಿ. ನಮಗೆ ಅದರ ಬಗ್ಗೆ ಅರಿವಿರೋದಿಲ್ಲ. ಹಾಗಾಗಿ ಕಾನೂನಿನ ಅರಿವು ಹೆಚ್ಚಾದಷ್ಟು ನಮ್ಮ ದೇಶದಲ್ಲಿ, ನಮ್ಮ ಮನೆಗಳಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆಯಾಗತ್ತೆ, ಅಪರಾಧಿಗಳ ಸಂಖ್ಯೆ ಕಡಿಮೆಯಾಗತ್ತೆ. ಮನುಷ್ಯ ಅಪರಾಧವನ್ನು ಹೊರತುಪಡಿಸಿ ಜೀವನವನ್ನು ನೆಮ್ಮದಿಯಿಂದ ಕಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಆ ಉದ್ದೇಶದ ಸಲುವಾಗಿ ಮತ್ತು ಸಾಧ್ಯವಾದಷ್ಟು ಕಾನೂನಿನ ಅರಿವನ್ನು ಮೂಡಿಸೋದ್ರ ಮುಖಾಂತರ ಜನರಲ್ಲಿ ಒಂದು ಕಾನೂನಿನ ತಿಳುವಳಿಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿದಿನದ ಒಂದು ಕಾರ್ಯಕ್ರಮದಲ್ಲಿ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇವತ್ತು ನಾವು ತೆಗೆದುಕೊಂಡಿರುವಂಥ ವಿಚಾರ ಮೆಡಿಕಲ್ ನೆಗ್ಲಿಜೆನ್ಸ್, ಅಂದರೆ ವೈದ್ಯಕೀಯ ನಿರ್ಲಕ್ಷ್ಯ ಅಂಥೇಳಿ ನಾವು ಕರಿತೀವಿ. ಏನಿದು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಂದರೆ ಏನು? ಇದರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ಆ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂಥ ಶ್ರೀ ಅಜಯ್ ನಾರಾಯಣ್ ಅವರು ಬಂದಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು. ನಮಸ್ತೆ ಮೇಡಮ್. ಸರ್, ನಮ್ಮ ಜನರಿಗೆ ಕಾನೂನಿನ ತಿಳುವಳಿಕೆ ಬಹಳ ಕಡಿಮೆ. ಹಾಗಾಗಿ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕಾನೂನಿನ ಉಲ್ಲಂಘನೆ ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಒಂದು ಅರಿವನ್ನು ಮೂಡಿಸುವಂಥ ಪ್ರಯತ್ನದ ಭಾಗವಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಅನ್ನುವಂಥ ಒಂದು ಟಾಪಿಕನ್ನು ಎತ್ಕೊಂಡಿದ್ದೀವಿ. ಸೊ ಮೊದಲಿಗೆ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಂದರೆ ಏನು, ಆ್ಯಕ್ಟ್ ಏನು ಹೇಳುತ್ತೆ? ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಈಗ ನಾನೊಂದು ಹಾಸ್ಪಿಟ್ಲಿಗೆ ಹೋಗ್ತೀನಿ, ನನಗೆ ಯಾವುದೋ ಕಾಯಿಲೆ ಅಂತ ಬಂದಿದೆ. ಅಲ್ಲಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಅಂತ ಇರುತ್ತೆ ಡಾಕ್ಟರ್ಸಿಗೆ. ಈ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ನ ಫಾಲೋ ಮಾಡದೆ ಒಂದು ವೇಳೆ ತರ್ಕಬದ್ಧವಾಗಿ ಏನಾದರೂ ಒಂದು ಸರ್ಜರಿ ಅಥವಾ ಆಪ್ರೇಷನ್ ಮಾಡಿದ್ದಲ್ಲಿ ನನಗೆ ಅದರಿಂದ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆಯಿತು ಅಂತಂದರೆ ಅದನ್ನು ನಾನು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಕರಿತೀನಿ. ಸೊ ಒಂದು ಮೆಡಿಕಲ್ ರಿಲೇಟೆಡ್ ಇಶ್ಯೂಗೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು, ಅಲ್ಲಿ ಡಾಕ್ಟರ್ಸ್ ಮತ್ತು ಅವರ ಅಡ್ಮಿನಿಸ್ಟ್ರೇಷನ್ ನೆಗ್ಲಿಜೆಂಟ್ ಆ್ಯಕ್ಟ್ನ ನೋಡಿದ ತಕ್ಷಣ ಪ್ರೈಮಾ ಫೇಸಿ ನನಗೆ ಗೊತ್ತಾಗುತ್ತೆ ಅಂತಂದರೆ ಅಲ್ಲಿಂದ ನನಗೆ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಏನಾಗುತ್ತಲ್ಲ ಅದನ್ನು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಕರಿತೀವಿ. ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ, ಈಗ ನಾನು ನನ್ನ ಮಗುನ ಕರ್ಕೊಂಡು ನಾನು ಆಸ್ಪತ್ರೆಗೆ ಅಂತ ಹೋಗ್ತೀನಿ. ಕೆಮ್ಮು ವಿಪರೀತವಾಗಿದೆ, ಮಗುಗೆ ಕೆಮ್ಮಿದೆ ಅಂತ ಹೇಳಿ ವಿಪರೀತವಾಗಿದೆ ಅಂತ ಹೇಳಿ ಒಂದು ಮೆಡಿಸಿನ್ ಕೊಡಿ ಅಂತ ಕೊಡ್ತಾರೆ. ಅಲ್ಲಿ ಮೆಡಿಸಿನ್ ಕೊಡಬೇಕಾದ್ರೆ ಯಾವುದೋ ಒಂದು MG ಅಂತ ಪ್ರಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅದು ಜಾಸ್ತಿ ಆಗಿದ್ದಲ್ಲಿ, ಅದರಿಂದ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ನನ್ನ ಮಗುವಿಗೆ ಆಗಿದ್ದಲ್ಲಿ, ಅದಕ್ಕೆ ಏನಾದರೂ ಮೂರ್ಛೆ ಹೋಗುವಂಥದ್ದು ಅಥವಾ ಇಮಿಡಿಯೇಟಾಗಿ ನೊರೆ ಬರುವಂಥದ್ದು, ಈ ಥರ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆಯಿತು ಅಂದರೆ ಅದು ಮೆಡಿಕಲ್ ನೆಗ್ಲಿಜೆನ್ಸ್ ಆಗುತ್ತೆ. ಇನ್ನು ಕೆಲವೊಮ್ಮೆ ನಾವು ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಲೂ ಕರಿತೀವಿ. ಏನು ಈ ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಂದರೆ, ಈಗ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರಬೇಕಾದ್ರೆ ಅದರಿಂದ ಸಾವಾಯಿತು ಅಥವಾ ಡಾಕ್ಟರ್ಸ್ ಜನರಲಾಗಿ ಕಾಶಿಯಸ್ ಆಗೇ ಇರ್ತಾರೆ. ಬಟ್ ಒಂದು ವೇಳೆ ನಾವು ಸಿನಿಮಾಲ್ಲಿ ನೋಡಿರೋ ಥರನೇ ಸುಮಾರು ಸನ್ನಿವೇಶದಲ್ಲಿ ಯಾರಾದರೂ ಟಿಪ್ಸಿ ಸ್ಟೇಟ್ ಅಂದರೆ ಗುಂಡು ಹೊಡೆದು ಬಂದು ಸರ್ಜರಿ ಮಾಡಿರೋವಂಥದ್ದು, ಆ ಥರ ಪ್ರಮೇಯಗಳು ಬಂದಿದ್ದು ನೆಗ್ಲಿಜೆಂಟ್ ಮೂಲಕ ಸತ್ತಿದ್ರೆ ಅಂಥದನ್ನು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಅಂತ ನಾವು ಕರಿತೀವಿ. ಸೊ ಹಾಗಿದ್ರೆ ಈಗ ನಾವು ವೈದ್ಯಕೀಯ ನಿರ್ಲಕ್ಷ್ಯದ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ. ರೀಸೆಂಟಾಗಿ ಮಗು ಒಂದು ಸಿರಪ್ಪನ್ನು ಕುಡಿದು ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಈಗ ನೀವು ಹೇಳ್ದಂಗೆ ಈಗ ಸಿರಪ್ ಅನ್ನುವಂಥದ್ದನ್ನು ಡಾಕ್ಟರ್ ಕೊಟ್ಟಿರೋದನ್ನೇ ನಾವು ತಗೊಳ್ಬೇಕು. ಇನ್ ಕೇಸ್ ಕೆಲವೊಮ್ಮೆ ಮೆಡಿಕಲ್ಗಳಿಗೆ ಹೋದಾಗ ಈ ಬ್ರ್ಯಾಂಡ್ ಇಲ್ಲ, ಬಟ್ ಸೇಮ್ ಬ್ರ್ಯಾಂಡ್ದೇ ಬೇರೆ ಕಂಪ್ನಿದಿದೆ ಅಂತ ಹೇಳಿ ಕೊಡ್ತಾರೆ. ಸೊ ಇದು ಯಾವ ಥರ ನೆಗ್ಲಿಜೆನ್ಸ್ ಆಗ್ಬೋದು? ಇಲ್ಲಿ ಎರಡು ಥರ ನೋಡಬೇಕಾಗುತ್ತೆ. ಒಂದು ಡಾಕ್ಟರ್ ಕಡೆಯಿಂದನಾ ಇಲ್ವಾ ಫಾರ್ಮಸಿಸ್ಟ್ ಕಡೆಯಿಂದನಾ ಅಂತ. ಡಾಕ್ಟರ್ಸ್ ಯೂಶಲಾಗಿ ಪ್ರಿಸ್ಕ್ರಿಪ್ಷನ್ ನಮಗೆ ಕೊಟ್ಟೇ ಕೊಡ್ತಾರೆ. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಜನರಲಾಗಿ ನಾವು ತೊಗೊಳ್ಳೋದನ್ನು ಅವಾಯ್ಡ್ ಮಾಡಲೇಬೇಕು. ಸೊ ಪ್ರಿಸ್ಕ್ರಿಪ್ಷನಲ್ಲಿ ಯಾವುದೋ ಒಂದು ಮಾತ್ರೆ ಅಥವಾ ಯಾವುದೋ ಒಂದು ಟ್ಯಾಬ್ಲೆಟು ಅಥವಾ ಯಾವುದೋ ಒಂದು ಸಿರಪ್ ಕೊಟ್ಟಿರ್ತಾರೆ. ಈ ಸಿರಪ್ ಈಕ್ವಲೆಂಟಾಗಿ ಫಾರ್ಮಸಿಸ್ಟ್ ಏನಾದ್ರು ಕೊಟ್ಟಿದ್ದು ಅದು ಮಗು ಬಾಡಿಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದರೆ ಅಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಜನರಲಿ ನಾವೇನು ಇನ್ಸಿಸ್ಟ್ ಮಾಡ್ತೀವಿ ಅಂತಂದರೆ ಯಾವುದು ಕೊಟ್ಟಿರ್ತಾರೆ ಅದನ್ನೇ ತೊಗೊಳ್ಳೋ ಅಂಥದ್ದು ಬೆಟರು. ಆಮೇಲೆ ನಾವು ಎಕ್ಸ್ಪೈರಿ ಡೇಟ್ ನಾವು ವಿಚಾರಿಸ್ಬೇಕಾಗತ್ತೆ, ನೋಡಬೇಕಾಗತ್ತೆ. ಒಂದು ವೇಳೆ ಎಕ್ಸ್ಪೈರಿ ಡೇಟ್ ಆಗಿರೋದನ್ನು ಕೊಟ್ಟರೆ ಅಲ್ಲೂ ನಮಗೆ ಇಶ್ಯೂಸ್ ಕಂಡು ಬರುತ್ತೆ. ಸೊ ಈಕ್ವಲೆಂಟ್ ಏನು ರಾಮಿಫಿಕೇಷನ್ಸ್ ಅಥವಾ ಕಾನ್ಸಿಕ್ವೆನ್ಸಸ್ ಆಗಲ್ಲ ಅಂತ ಅಂದರೆ ಆವಾಗ ನನ್ನ ಮಗುಗೆ ಟ್ಯಾಬ್ಲೆಟ್ ಅಥವಾ ನಾನು ಸಿರಪ್ ಕೊಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಬಟ್ ಒಂದು ವೇಳೆ ಆ ಈಕ್ವಲೆಂಟ್ ಏನಾದರೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಥವಾ ಕಾಂಪೊನೆಂಟ್ಸ್ ಬೇರೆ ಇದ್ದಲ್ಲಿ ರಾಮಿಫಿಕೇಷನ್ಸ್ ಅಥವಾ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂದರೆ ಅವಾಯ್ಡ್ ಮಾಡೋದೇ ಬೆಟರು. ಸೊ ಡಾಕ್ಟ್ರು ಕರೆಕ್ಟಾಗಿ ಕೊಟ್ಟಿದ್ದಾರೆ, ಫಾರ್ಮಸಿಸ್ಟ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಈ ಫಾರ್ಮಸಿ
ಹೊರಗಿದೆಯಾ ಅಥವಾ ಹಾಸ್ಪಿಟ್ಲ್ ಒಳಗಡೆ ಇದೆಯಾ ಅನ್ನೋದು ಇಂಪಾರ್ಟೆಂಟು. ಒಂದು ವೇಳೆ ಹೊರಗಡೆ ಇದ್ದರೆ ಅದಕ್ಕೆ ಹಾಸ್ಪಿಟ್ಲಿಗೂ ಡಾಕ್ಟ್ರಿಗೂ ಸಂಬಂಧ ಬರಲ್ಲ. ಬಟ್ ಒಳಗಡೆ ಇತ್ತು ಅಂತಂದರೆ ಹಾಸ್ಪಿಟ್ಲ್ ಮೇಲೆ ವೈಕೇರಿಯಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಆ ವೈಕೇರಿಯಸ್ ಲಯಬಿಲಿಟಿ ಬೇಸಿಸ್ ಮೇಲೆ ನಾವು ಫಾರ್ಮಸಿನೋ ಪ್ಲಸ್ ಹಾಸ್ಪಿಟಲನ್ನು ಈ ಕೇಸಿನೊಳಗೆ ತರಬಹುದು. ಸೊ ಈಗ ಸದ್ಯದಕ್ಕೆ ಚರ್ಚೆ ಆಗ್ತಾ ಇರೋದು ಇದೇ ವಿಚಾರ. ಈಗ ಇನ್ ಕೇಸ್ ಆ ಒಂದು ಮಗು ಸಾವಾಗಿರೋದ್ರಿಂದಾಗಿ ಅವರ ಪೇರೆಂಟ್ಸ್ ಯಾರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕು? ಇವಾಗ ಅವ್ರ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಥವಾ ಯಾವುದೋ ಒಂದು ಮೆಡಿಕಲ್ದು ಒಂದು ಸ್ಲಿಪ್ ಇತ್ತು, ಅದನ್ನು ಅವ್ರ ಮೆಡಿಕಲ್ ಸ್ಟೋರಿಗೆ ತೊಗೊಂಡು ಹೋಗಿ ಒಂದು ಸಿರಪ್ಪನ್ನು ಬರ್ಸ್ಕೊಂಡು ಬಂದಿದ್ದಾರೆ. ಆ ಒಂದು ಸಿರಪ್ಪು ಮಗುವಿಗೆ ಸೂಕ್ತ ಆಗುತ್ತೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಿ ಕೊಡಬೇಕಾಗಿತ್ತಾ ಅಥವಾ ಹಾಗೆ ಕೊಟ್ಟಿದ್ದಾರಾ? ಮಗು ಸತ್ತು ಹೋಗಿದೆ. ಈಗ ಪೋಷಕರಿಗಿರುವಂಥ ಒಂದು ಆಯ್ಕೆ ಏನು? ಅವರು ಯಾರ ಮೇಲಾದರೂ ಕೇಸ್ ಹಾಕ್ಬೋದಾ? ಹೇಗೆ ಸರ್? ಖಂಡಿತವಾಗ್ಲೂ ಹಾಕ್ಬೋದು. ಅದೇ ನಾನು ನಿಮ್ಗೆ ಹೇಳ್ದ ಹಾಗೆ ಇದು ಡಾಕ್ಟರ್ ರಿಲೇಟೆಡ್ ಅಥವಾ ಫಾರ್ಮಸಿಸ್ಟ್ ರಿಲೇಟೆಡ್ ಅಂತ ಬರುತ್ತೆ. ಒಂದು ವೇಳೆ ಇದು ಡಾಕ್ಟರ್ ರಿಲೇಟೆಡ್ ಅಂತ ಅಂದರೆ ಇದರಲ್ಲಿ ನಮಗೆ 2 ಕೋರ್ಸ್ ಆಫ್ ಆ್ಯಕ್ಷನ್ನ ತೊಗೊಳ್ಬಹುದು. ಫಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಬಂದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಕರಿತೀವಿ. ಸೆಕೆಂಡ್ ಕೋರ್ಸ್ ಆಫ್ ಆ್ಯಕ್ಷನ್ ಬಂದು ಕನ್ಸ್ಯೂಮರ್ ಕೋರ್ಟ್ ಅಂತ ಕರಿತೀವಿ. ಈ ಫಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಅಂದರೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಏನಾಗುತ್ತೆ, ಇಲ್ಲಿ ಸೆಕ್ಷನ್ 15 ಮತ್ತು ಸೆಕ್ಷನ್ 17 ಅಡಿಯಲ್ಲಿ ನಾನೇನು ಮಾಡ್ತೀನಿ, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಮುಂದೆ ಒಂದು ಅಪ್ಲಿಕೇಶನ್ ಅಥವಾ ಒಂದು ಕೇಸ್ ಅಂತ ಹಾಕ್ಕೊಳ್ತೀನಿ. ಇಲ್ಲೇನು ಮಾಡ್ತಾರೆ, ಕರ್ನಾಟಕ ಮೆಡಿಕಲ್ ಕೌನ್ಸಿಲು ಎಲ್ಲ ವಾದ ವಿವಾದಗಳನ್ನೆಲ್ಲ ಕಂಪ್ಲೀಟಾಗಿ ಕೇಳಿಸ್ಕೊಂಡು ಅಲ್ಲಿ ಏನಾದರೂ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿದೆಯಾ ಅಂತ ವಿಚಾರಿಸ್ತಾರೆ. ಒಂದು ವೇಳೆ ನಾವು ಪ್ರೂವ್ ಮಾಡಿದ್ದಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿದೆ, ಈ ಸಿರಪ್ ಕೊಡಬಾರ್ದಿತ್ತು ಈ ಮಗುಗೆ, ಅಥವಾ ಈ ಮಗುಗೆ ಬೇರೆ ಏನೋ ಕಾಯಿಲೆ ಇದೆ, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗಬಹುದು, ಆ ಥರದ್ದೆಲ್ಲ ಡಾಕ್ಟ್ರು ಪರಿಗಣನೆಗೆ ತೊಗೊಂಡೇ ಮೆಡಿಸಿನ್ ಕೊಡಬೇಕು. ಇದನ್ನೆಲ್ಲ ತೊಗೊಳ್ದೆ ಆ ಮಗು ಕೊಟ್ಬಿಟ್ಟು ಅದ್ರ ಏನೋ ನೆಗೆಟಿವ್ ರಾಮಿಫಿಕೇಷನ್ಸ್ ಆಗಿದೆ ಅಂತಲ್ಲಿ ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ನ ಇನಿಷಿಯೇಟ್ ಮಾಡಬಹುದು. ಸೊ ಡಿಸಿಪ್ಲಿನರಿ ಆ್ಯಕ್ಷನ್ ಅಂದರೆ ಏನು, ಇವರು ಈ ಥರ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಸೊ 3 ಥರ ಬರುತ್ತೆ. ಒಂದು ವಾರ್ನಿಂಗ್ ಅಂತ ಇಶ್ಯೂ ಮಾಡ್ತಾರೆ, ಏನೋ ಫಸ್ಟ್ ಟೈಮ್ ಮಾಡಿದ್ದೀರಾ, ಈ ಥರದ್ದೇನು ಜಾಸ್ತಿ ಆಗಬಾರ್ದು, ಕೇರ್ಫುಲ್ ಆಗಿರಿ ಅಂತ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಹೇಳ್ತಾರೆ. ಅಥವಾ ಸಸ್ಪೆನ್ಷನ್ ಮಾಡ್ತಾರೆ, ಸಸ್ಪೆನ್ಷನ್ ಮಾಡಿ ನೀನು 6 ತಿಂಗಳುಗಳ ಕಾಲ ನೀನು ಪ್ರಾಕ್ಟೀಸೇ ಮಾಡಬಾರ್ದು ಅಂತ ಹೇಳ್ಬೋದು. ಅಥವಾ ಲಾಸ್ಟ್ ಆಪ್ಷನ್ ಆಗಿ ಅವ್ರ ಲೈಸೆನ್ಸ್ನೇ ರಿವೋಕ್ ಮಾಡಬಹುದು. ಅಂದರೆ ಇವರು ಏನು ಮಾಡಿದ್ದಾರೆ ಈ ಒಂದು ಸರ್ಜರಿ ಅಥವಾ ಈ ಒಂದು ಇದರಿಂದ ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿದೆ, ಹಾಗಾಗಿ ಇವ್ರ ಲೈಸೆನ್ಸ್ನನ್ನು ಕಿತ್ಬಿಟ್ಟು ಅವ್ರನ್ನ ಪ್ರಾಕ್ಟೀಸ್ ಮಾಡದೇ ಇರೋ ಥರನೂ ನೋಡ್ಬೋದು. ಇದು ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ನಡೆಯುವಂತಹ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್, ಅದು ಡಾಕ್ಟರ್ಗಳ ಮೇಲೆ. ಸೊ ಅದೇ ಥರನೇ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಬಹುದು. ಕನ್ಸ್ಯೂಮರ್ ಕೋರ್ಟಲ್ಲಿ ಏನಾಗುತ್ತೆ, ಈಗ ನನಗೆ 3 ಥರದ ಕನ್ಸ್ಯೂಮರ್ ಕೋರ್ಟ್ಸ್ ಇದೆ. ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಅಂತ ಇದೆ, ಸ್ಟೇಟ್ ಕಮಿಷನ್ ಅಂತ ಇದೆ, ನ್ಯಾಷನಲ್ ಕಮಿಷನ್ ಅಂತ ಇದೆ. ಇದು ಹೇಗೆ ಡಿವೈಡ್ ಆಗುತ್ತೆ ಅಂತಂದರೆ, ಈಗ ನಾನು ಡ್ಯಾಮೇಜಸ್ ಕೇಳಬೇಕು. ಇವಾಗ ನಾನೇ ಹೋಗಿರ್ತೀನಿ ಹಾಸ್ಪಿಟ್ಲಿಗೆ, ನನಗೆ ಕೈ ನೋವ್ತಿದೆ ಅಂತ ಹೇಳಿರ್ತಾರೆ, ಕೈ ನೋವು ಮಾತ್ರೆ ಕೊಡೋ ಬದಲು ಏನೋ ಬೇರೆ ಮಾತ್ರೆ ಕೊಟ್ಟಿರ್ತಾರೆ, ನನಗದು ಪ್ಯಾಂಕ್ರಿಯಾಸ್ ಏನೋ ಇನ್ಫೆಕ್ಷನ್ ಆಗಿರುತ್ತೆ, ಮತ್ತೊಂದು ಆಗುತ್ತೆ. ಸೊ ಅಂಥ ಸಮಯದಲ್ಲಿ ನಾನೇನು ಮಾಡಬೇಕಾಗುತ್ತೆ ಅಂದರೆ ನಾನು ಡ್ಯಾಮೇಜಸ್ ಕೇಳ್ತೀನಿ. ಡ್ಯಾಮೇಜಸ್ ಅಂದರೆ ಏನು, ನಾನು ಕೆಲ್ಸಕ್ಕೆ ಹೋದರೆ ತಿಂಗಳಿಗೆ ನಾನೊಂದು 5 ಲಕ್ಷ ದುಡಿತೀನಿ, ನೀವು ಮಾಡಿರೋ ಈ ಒಂದು ಮೆಡಿಕಲ್ ನೆಗ್ಲಿಜೆನ್ಸಿಂದ ನಾನು 2 ತಿಂಗಳು ಕೆಲ್ಸಕ್ಕೆ ಹೋಗಿಲ್ಲ, ನನಗೆ ಪ್ಯಾಂಕ್ರಿಯಾಸ್ ಇಂಪ್ಯಾಕ್ಟ್ ಆಗಿದೆ, ಲಿವರ್ ಇಂಪ್ಯಾಕ್ಟ್ ಆಗಿದೆ, ನಾನು ಮುಂಚಿನ ಥರ ಕೆಲಸ ಮಾಡೋಕ್ಕಾಗ್ತಿಲ್ಲ, ನನಗೆ ಒಂದು 50 ಲಕ್ಷ ನೀವು ಡ್ಯಾಮೇಜಸ್ ಕಟ್ಕೊಡ್ಬೇಕು ಅಂತ ನಾನೊಂದು ಪ್ರೇಯರಲ್ಲಿ ಕೇಳಿಕೊಂಡು ನಾನು ಕನ್ಸ್ಯೂಮರ್ ಕೋರ್ಟ್ ಮುಂದೆ ಹೋಗ್ತೀನಿ. ಈಗ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕೋರ್ಟ್ ಮುಂದೆ ಹೋಗಿದ್ದಲ್ಲಿ ಅವರಿಗೆ ನನಗೆ 50 ಲ್ಯಾಕ್ಸ್ ತನಕ ಕಾಂಪೆನ್ಸೇಷನ್ ಕೊಡೋ ರೈಟ್ ಇದೆ. ಯಾರಿಗೆ? ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ಗೆ. ಸೊ ಒಂದು ವೇಳೆ 50 ಲ್ಯಾಕ್ಸ್ ಈಸ್ ವಾಟ್ ಐ ಆಮ್ ಸೀಕಿಂಗ್ ಎಸ್ ಡ್ಯಾಮೇಜಸ್, ನಾನು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ ಮುಂದೆ ಹೋಗ್ತೀನಿ. ಒಂದು ವೇಳೆ 50 ಲ್ಯಾಕ್ಸ್ಗಿಂತ ಜಾಸ್ತಿ, 2 ಕೋಟಿಗಿಂತ ಕಡಿಮೆ ಇತ್ತು ಅಂದರೆ ನಾನು ಸ್ಟೇಟ್ ಕಮಿಷನ್ ಮುಂದೆ ಹೋಗ್ತೀನಿ. ಒಂದು ವೇಳೆ 2 ಕೋಟಿಗಿಂತ ಜಾಸ್ತಿ ನಾನೇನೋ ಡ್ಯಾಮೇಜಸ್ ಕೇಳ್ತಿದ್ರೆ ಅಂಥ ಪರಿಸ್ಥಿತಿಯಲ್ಲಿ ನಾನು ನ್ಯಾಷನಲ್ ಕಮಿಷನ್ ಮುಂದೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ಡಾಕ್ಟರ್ ವಿಚಾರವಾಗಿ ಡ್ಯಾಮೇಜಸ್ ಕೇಳ್ತಿದ್ರೆ ನಾನು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ತೀನಿ, ಪ್ಲಸ್ ಫಾರ್ಮಸಿ ರಿಲೇಟೆಡ್ ಆಗಿ ಕೇಳ್ತಿದ್ರೆ ಫಾರ್ಮಸಿಸ್ಟ್ ಮೇಲೆ ಕೂಡ ನಾನು ಡ್ಯಾಮೇಜಸ್ನ ಕ್ಲೇಮ್ ಮಾಡ್ಬೋದು. ಆಮೇಲೆ ಇನ್ನೊಂದು ಪ್ರಕರಣ ನಡೆದಿತ್ತು ನಮ್ಮ ರಾಜ್ಯದಲ್ಲಿ, ಬಾಣಂತಿಯರ ಸಾವಾಗಿತ್ತು ಹಾಸ್ಪಿಟಲ್ ನೆಗ್ಲಿಜೆನ್ಸಿಯಿಂದ. ಸೊ ಇದನ್ನು ನಾವು ಕಾನೂನಿನ ದೃಷ್ಟಿಯಲ್ಲಿ ನೋಡೋದಾದರೆ ಯಾರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗಿತ್ತು ಅಂತ ಹೇಳ್ತೀವಿ? ಇಲ್ಲಿ ನಾವು ಬಾಣಂತಿಯರ ಮೇಲೆ ಏನು ನೀವು ಹೇಳ್ತಿದ್ದೀರಾ, ಸತ್ತಿದ್ದಾರೆ ಅಥವಾ ಮಗುಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಒಂದು ಪರಿಸ್ಥಿತಿ, ಅವ್ರ ಫ್ಯೂಚರಲ್ಲಿ ಅವ್ರು ಕನ್ಸೀವ್ ಮಾಡೋಕ್ಕಾಗದೇ ಇರೋ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗಿದ್ರೆ ಎರಡು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ನಾನು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ಳುವಂಥದ್ದು, ಮತ್ತು ಇಲ್ಲಿ ನಾನು ಡ್ಯಾಮೇಜಸ್ ಕೇಳೋದಕ್ಕೆ ಕನ್ಸ್ಯೂಮರ್ ಕಮಿಷನ್ ಮುಂದೆ ಹೋಗುವಂಥದ್ದು. ಅದಲ್ಲದೆ ನಾನು ಕ್ರಿಮಿನಲ್ ಆ್ಯಕ್ಷನ್ ಕೂಡ ಇನಿಷಿಯೇಟ್ ಮಾಡ್ಬೋದು. IPC ಇವ್ರ ಮೇಲೆ ಎನ್ಫೋರ್ಸ್ ಮಾಡ್ಬೋದು. ಈಗ ಅದನ್ನು ನಾವು BNS ಅಂತ ಕರಿತೀವಿ, ಭಾರತೀಯ ನ್ಯಾಯ ಸಂಹಿತ ಅಂತ ಕರಿತೀವಿ. ಸೊ ಅಲ್ಲಿ ಏನಾದ್ರು ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿದ್ದರೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿಸಿ ಅವ್ರನ್ನ ಇನ್ಕಾರ್ಸಿನರೇಟ್ ಕೂಡ ಮಾಡಿಸಬಹುದು, ಜೈಲಿಗೂ ಕಳಿಸುವಂತಹ ಸಂಭಾವ್ಯಗಳು
ಇರುತ್ತೆ. ಯಾವಾಗ ಇದು ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಇದ್ದಲ್ಲಿ. ಈ ಗ್ರಾಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಂದರೆ ಅವರು ಕ್ಲಿಯರ್ ಕಟ್ಟಾಗಿ ಗೊತ್ತು ಇದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಲ್ವೇ ಅಲ್ಲ ಅಂತ ಹೇಳಿ, ಅದಾಗಿದ್ರೂ ಸಹಿತ ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತಾರೆ. ಅಂತಹ ಸಮಯದಲ್ಲಿ ಅವ್ರನ್ನ ನಾನು ಇನ್ಕಾರ್ಸಿನರೇಟ್ ಮಾಡಿ ಜೈಲಿಗೂ ಕೂಡ ಕಳಿಸಬಹುದು.